ಇವತ್ತು ಅಹಮದಾಬಾದಿಂದ ಲಂಡನ್ಗೆ 242 ಜನ ಪ್ಯಾಸೆಂಜರ್ಗಳನ್ನ ಹೊತ್ಕೊಂಡು ಹೋಗ್ತಿದ್ದಂತ ವಿಮಾನ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಕ್ರ್ಯಾಶ್ ಆಗುತ್ತೆ. ಆ ವಿಮಾನ ಹೋಗಿ BJ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆಗುತ್ತೆ. ವಿಮಾನದಲ್ಲಿ 242 ಜನ ಪ್ಯಾಸೆಂಜರ್ಸ್ ಇರ್ತಾರೆ. ಅದೇ ಸಮಯಕ್ಕೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಅಲ್ಲಿ 100 ಜನ ವಿದ್ಯಾರ್ಥಿಗಳು ಲಂಚ್ಗೆ ಅಂತ ಕೂತಿರ್ತಾರೆ. ದುರಂತ ಆದಾಗ ವಿಮಾನದಲ್ಲಿದ್ದಂತ ಪ್ರಯಾಣಿಕರ ಜೊತೆಗೆ ಆ ಹಾಸ್ಟೆಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡ ಸುಟ್ಟು ಕರಕಲಾಗ್ತಾರೆ. ಈ ಫ್ಲೈಟ್ ಲಂಡನ್ಗೆ ಹೋಗ್ತಿದ್ರಿಂದ ಇದರ ಒಂದು ಫ್ಯೂಯಲ್ ಟ್ಯಾಂಕ್ ಬಹಳ ದೊಡ್ಡದಾಗಿರುತ್ತೆ. ಸೊ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಈ ವಿಮಾನದಲ್ಲಿ ನಮ್ಮ ಗುಜರಾತ್ನ CM ಅವರು ಕೂಡ ಇರ್ತಾರೆ. ಆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ನಾಳೆ ಲಂಡನ್ ನಲ್ಲಿ ಇರ್ತಿದ್ರು, ಒಂದು ಸುಂದರ ಜೀವನವನ್ನ ಜೀವಿಸ್ತಿದ್ರು. ಆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಅಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ನಾಳೆ ವೈದ್ಯರಾಗುವಂತ ದೊಡ್ಡ ಕನಸನ್ನ ಹೊತ್ತಿದ್ರು. ಆದ್ರೆ ಇವತ್ತು ಅವ್ರು ಯಾರು ನಮ್ಮ ಜೊತೆಗಿಲ್ಲ. ನಾವೆಲ್ಲರೂ ಕೂಡ ಜೀವನದಲ್ಲಿ ನಾಳೆಗೋಸ್ಕರ ಬದುಕ್ತೀವಿ, ಆದ್ರೆ ಇವತ್ತು ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಮ ಜೀವನದ ಪ್ರತಿ ದಿನವನ್ನು, ಪ್ರತಿ ಕ್ಷಣವನ್ನು ಕೂಡ ಸುಂದರವಾಗಿ ಬದುಕೋಣ. ಮತ್ತು ಈ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಗಾಯಾಳುಗಳು ಬೇಗ ವಾಸಿಯಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸೋಣ.